ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸರೋಜ್ ಜೀವ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಪ್ರೀವಿಯಸ್ 2 ವೀಡಿಯೋಸ್ಗೂ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ಥರ ಸಪೋರ್ಟಿಂಗ್ ಮಾಡಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ಈ ಔಟ್ಫಿಟ್ನ ಹಾಕ್ಕೊತಿದ್ದೀನಿ. ಒಂದು ಕ್ವಿಕ್ಕಾಗಿ ಗೆಟ್ ರೆಡಿ ವಿತ್ ಮೀ ಮಾಡ್ಕೊಂಬರೋಣ. Sinking in, I know this feels right. Catching a crazy love moving through me like a wildfire, like a wildfire. Hey, I'm never the same. Golden sunlight. If I'm going with you, I know we'll get to the other side. Sinking in, I know this feels right. Catching a crazy love moving through me like a wildfire, like a wildfire. ಸೊ ಗೈಸ್, ರೆಡಿ ಆದಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮನೆಲ್ಲ ಇಟ್ಕೊತಿದ್ದೀನಿ. ಒಂದು ಸಿಂಪಲ್ ಆಗಿರೋ ರಂಗೋಲಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೇಗಿದೆ ಅಂತ ನೋಡ್ಕೊಬನ್ನಿ.
ಗೈಸ್, ಒಂದು ಪುಟ್ಟದಾಗಿರೋ ರಂಗೋಲಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಒನ್ಸ್ ಟ್ರೈ ಮಾಡಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಪೂಜೆನೆಲ್ಲ ಮಾಡಬೇಕು ಅಂತ ಹೇಳಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಉಪ್ಪಿನ ದೀಪನ ಹಚ್ಚುತ್ತಿದ್ದೀನಿ. ಪ್ರೀವಿಯಸ್ ನಾನು 2 ವೀಕ್ಸಿಂದನೂ ಹಚ್ಚಿದ್ದೀನಿ, ಬಟ್ ಅದನ್ನು ಶೇರ್ ಮಾಡ್ಕೊಂಡಿಲ್ಲ. ಸೊ ಯಾಕೆ ಅಂತಂದರೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ಅದಕ್ಕೇ ಇವತ್ತು 3ನೇ ಆಷಾಢ ಆಗಿರೋದ್ರಿಂದ ಇವತ್ತು ಕೂಡ ಉಪ್ಪಿನ ದೀಪನ ಹಚ್ಚುತ್ತಿದ್ದೀನಿ. ಪೂಜೆ ಮಾಡೋದಕ್ಕೆ ಏನೇನು ಸಿದ್ಧತೆನೆಲ್ಲ ಮಾಡ್ಕೋಬೇಕು ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ನೀವು ಒನ್ಸ್ ನೋಡ್ಕೊಂಬನ್ನಿ. ಪೂಜೆನೆಲ್ಲ ಮುಗಿಸ್ಕೊಂಡು ಪೂಜೆ ತುಂಬ ಚೆನ್ನಾಗಾಯಿತು. ಸೊ ಇವಾಗ ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅದೇನು ಅಂತಂದರೆ ವೆಜಿಟೇಬಲ್ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ. ತುಂಬ ದಿನ ಆಗಿತ್ತು ವೆಜಿಟೇಬಲ್ ಸಾಂಬಾರು ಮಾಡಿ. ಯಾಕಂತಂದರೆ ತುಂಬ ಜಾಸ್ತಿ ಮಸಾಲೆ ಸಾಂಬಾರು ಮತ್ತು ಮಶ್ರೂಮ್ ಬಿರಿಯಾನಿ ಈ ಥರನೇ ತಿಂತಿದ್ವಿ. ಸೊ ಇವತ್ತು ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ವೆಜಿಟೇಬಲ್ ಬೇಳೆ ಸಾಂಬಾರು ಮಾಡ್ಕೊತಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಬೇಳೆನೆಲ್ಲ ಹಾಕಿ 2 ಕೂಗಿಸ್ಕೊಂಡೆ. ಇವಾಗ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಬೀನ್ಸು ಮತ್ತು ಕ್ಯಾರೆಟು, ನೂಕಲು, ಒಂದು ಚಿಕ್ಕದಾಗಿರೋವಂತಹ ಆಲೂಗೆಡ್ಡೆನ ಹಾಕ್ಕೊತಿದ್ದೀನಿ. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊತಿದ್ದೀನಿ. ನಾನು ಯಾವುದು ಒಣಮೆಣ್ಸಿನ್ಕಾಯಿ ಆಗಿರ್ಬೋದು ಮತ್ತು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಚಿಲ್ಲಿ ಪೌಡರ್ ನಾನು ಯಾವುದೂ ಯೂಸ್ ಮಾಡಿಲ್ಲ. ಮನೇಲಿ ಮಾಡ್ಕೊಂಡಿರೋಂತಹ ಸಾಂಬಾರು ಪುಡಿ 2½ ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ಲಿಡ್ನ ಓಪನ್ ಮಾಡಿ ಇವಾಗ ಅದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿರುತ್ತೆ. ಸೊ ಇವಾಗ ಅದಕ್ಕೆ ಒಂದು ಚಿಕ್ಕದಾಗಿರೋವಂತಹ ಒಗ್ಗರಣೆನ ಹಾಕ್ಕೊತಿದ್ದೀನಿ. ನಾನು ಒಗ್ಗರಣೆನ ಹಾಕ್ಕೊಳ್ಳೋದಕ್ಕೆ ಜಸ್ಟು ಒಂದು ಚಿಕ್ಕದಾಗಿರೋವಂತಹ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕಿ ಚಿಕ್ಕದಾಗಿರುವಂತಹ ಒಂದು ಒಗ್ಗರಣೆನ ಹಾಕ್ಕೊಂಡೆ ಅಷ್ಟೇ. ಯಾಕಂದರೆ ಈರುಳ್ಳಿ ನಾನು ಫಸ್ಟೇ ಹಾಕಿದ್ದೆ ಅಲ್ವಾ. ಸೊ ಅದಕ್ಕೇ ನೀವು ಒನ್ಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ಸೊ ಹಾಗೆಯೇ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಕುಕ್ಕರ್ನಲ್ಲಿ 1 ಗ್ಲಾಸ್ನಷ್ಟು ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಬ್ಬರೇ ಇರೋದ್ರಿಂದ ನೀವು ಒನ್ಸ್ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಏನಾದರೂ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.